ಗಜೇಂದ್ರಗಡ ತಾಲೂಕಿನ ಸುಡಿ ಹೋಬಳಿಯ ಪ್ರವೀಣ್ ಸೋಬಗಿನ್ ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆಗೆ ಟಾಪರ್ ಆದ ಹಿನ್ನೆಲೆಯಲ್ಲಿ ಪ್ರವೀಣ್ ನಿವಾಸಕ್ಕೆ ರೋಣ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಭೇಟಿ ನೀಡಿ ಸನ್ಮಾನವನ್ನು ಶನಿವಾರ ನೆರವೇರಿಸಿದರು. ಬಳಿಕ ಮಾತನಾಡಿ, ಪ್ರವೀಣ್ ಕುಮಾರ್ ಬಡತನದ ನಡುವೆಯೂ ಎದೆಗುಂದದೆ ತಾನೇ ಮನೆಯಲ್ಲಿ ಓದಿಕೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ಟಾಪರ್ ಆಗಿ 625ಕ್ಕೆ 622 ಅಂಕಗಳನ್ನು ಪಡೆದು ಓದಿದ ಶಾಲೆಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತರುವನು. ಗ್ರಾಮೀಣ ಭಾಗದ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕು ಹಾಗೂ ಪಿಎಂ ಶ್ರೀ ಆದರ್ಶ ವಿದ್ಯಾಲಯದಲ್ಲಿ ಉತ್ತಮ ಶಿಕ್ಷಕರಿದ್ದು ಈ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು. ಪ್ರವೀಣನ ಉನ್ನತ ಶಿಕ್ಷಣಕ್ಕೆ ಶಾಸಕರಾದ ಜಿಎಸ್ ಪಾಟೀಲರು ಹಾಗೂ ನಾನು ಅವನ ಜೊತೆ ಇರುತ್ತೇನೆ ಎಂದರು. ಸನ್ಮಾನ್ಯ ಮಿಥುನ್ ಜಿ ಪಾಟೀಲ್ ನೇತೃತ್ವದೊಳಗೆ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿ ಬಂಧುಗಳು ಸೊಬಿಯನ್ ಪ್ರವೀಣ್ ಅವ್ರ ಮನೆಗೆ ಬಂದು ಆತನಿಗೆ ಸನ್ಮಾನ ಮಾಡ್ತಕ್ಕಂಥ ನಾವೆಲ್ಲ ಭಾಗ ತೆಗೆದುಕೊಂಡಿದ್ದೇವೆ. ಇವತ್ತು ಅವ್ರ ಮಂತ್ರಿಯೊಳಗೆ ಭಾಳ ಮಟ್ಟಿಗೆ ಅವ್ರ ತಂದೆ ಮತ್ತು ಅವ್ರ ತಾಯಿ ಶಾಲೆ ಕಲೀಲಿಕ್ಕೆ ಅಂದ್ರು ಸಹ ಪ್ರವೀಣ ಇವತ್ತು SSLC ಒಳಗೆ 625 ಅಂಕಕ್ಕೆ 622 ಅಂಕ ತೊಗೊಂಡಂತಂದ್ರೆ ಭಾಳ ಮಟ್ಟಿಗೆ ನಮ್ಮೆಲ್ಲರಿಗೂ ಹೆಮ್ಮೆ. ಇದು ಬರೀ ಪ್ರವೀಣ್ಗೆ ಹೆಮ್ಮೆ ಅಲ್ಲ, ಸೂಡಿಗೆ ಹೆಮ್ಮೆ. ಸೂಡಿ ಒಬ್ಬ ಹುಡುಗ ಇವತ್ತು ಗದಗ ಜಿಲ್ಲೆ ಒಳಗೆ 622 ಮಾರ್ಕ್ಸ್ ತೊಗೊಂಡಂತಂದ್ರೆ ಕರ್ನಾಟಕ ರಾಜ್ಯದೊಳಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಸಹ ನೆನಪಿಸ್ಕೊತಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ನೆನಪಿಸ್ಕೊತಾರೆ, ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಸಹ ನೆನಪಿಸಿಕೊಳ್ಳುವಂಥ ಪ್ರಸಂಗವನ್ನು ನಮ್ಮೆಲ್ಲರಿಗೂ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿವಸ ಪ್ರವೀಣ್ ಸೊಬ್ಗೇನ್ ಅವರು. ಅದಕ್ಕೆ ಅವ್ರಿಗೆ ಉನ್ನತವಾಗಿರ್ತಕ್ಕಂಥ ಭವಿಷ್ಯ ಐತಿ. ಇವತ್ತು 622 ತೊಗೊಂಡಂದ್ರೆ ಮುಂದೆ ಅವ IAS ಆಫೀಸರ್ನೂ ಆಗ್ಬೋದು. ಇವತ್ತು ನಾನು ತಂದೆ ತಾಯಿಗೆ ಅವರೆಲ್ಲ ಬಂಧು ಬಳಗಕ್ಕೆ ಏನು ಹೇಳೋದಂತಂದ್ರೆ, ಏನಾರು ಮಾಡಿರಿ ಆ ಹುಡುಗನ ನಿಲ್ಲಿಸ್ಬಾಡ್ರಿ, ಕಲಿಸ್ತಕ್ಕಂಥ ವ್ಯವಸ್ಥೆ ಒಳಗೆ ನೀವು ಮುಂದೆ ಬಂದ್ರೆ ಭಾಳ ಮಟ್ಟಿಗೆ ಏನಾದರೂ ನಿಮ್ಗೆ ಏನಾದರೂ ಆತಂಕ ಬಂದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಇದಾರೆ, ಅವ್ರ ಹತ್ರ ನೀವೆಲ್ಲರೂ ಬಂದ್ರೆ ಯಾವುದೇ ಸಂದರ್ಭದೊಳಗೆ ಆತಂಕ ಆದರೆ ಅವ್ರ ಹತ್ರ ಬಂದ್ರೆ ಅವರು ಸಹ ಇಂಥ ವ್ಯಕ್ತಿಗೆ ಹೆಲ್ಪ್ ಮಾಡುವಂಥ ಪ್ರಸಂಗವನ್ನು ನಾವೆಲ್ಲ ಅನೇಕ ಸಂದರ್ಭದೊಳಗೆ ಕಂಡೀವಿ. ನಿನ್ನೆ ಅವ್ರಿಗೆ ನಾನು ಫೋನ್ ಮಾಡಿದಂಥ ಸಂದರ್ಭದೊಳಗೆ ನಾನು ಹೇಳಿದೆ, ಮಿಥುನ್ ಪಾಟೀಲ್ಗೆ ಬರೋಕೆ ಹೇಳಿವ್ರಿ, ಅವ್ರು ಬಂದ ಮೇಲೆ ನಾವೆಲ್ಲರೂ ಕೂಡ ಸನ್ಮಾನ ಮಾಡ್ತೀವಿ ಅಂತ ಮಾಡಿಬರ್ರಿ, ಆ ಹುಡುಗಿ ಏನಾದರೂ ಅವಶ್ಯಕತೆ ಬಿದ್ದರೆ ನನ್ನ ಹತ್ರ ಕಳಿಸುವಂಥ ವ್ಯವಸ್ಥೆ ಮಾಡಿರಿ ಅಂತೇಳಿ ಈಗಾಗಲೇ ನನಗೆ ಆದೇಶವನ್ನು ಸನ್ಮಾನ್ GS ಪಾಟೀಲ್ ಮಾಡ್ಯಾರಂತಂದ್ರೆ, ಈಗ ಅವ ಯಾವ ಕಾಲೇಜಿಗೆ ಹಚ್ತಾನೆ ಆ ಕಾಲೇಜಿಗೆ ಅವ್ರ ಕಡೆಯಿಂದ ಅವ್ರ ಮುಖಾಂತರ ಹೇಳೋದ್ರ ಮೂಲಕ ಅವ್ರಿಗೆ ಉನ್ನತ ವ್ಯಾಸಂಗಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ GS ಪಾಟೀಲ್ ಸಹಾಯ ಮಾಡ್ತಾರೆ ಅನ್ನೋ ಮಾತನ್ನು ನಾನು ಈ ತುಂಬಿದ ಸಭೆಯಲ್ಲಿ ಹೇಳೋದ್ರ ಮೂಲಕ ಈ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬಹುಶಃ IAS ಅನ್ನಂದ್ರೆ ನಮ್ಮೂರಿಗೆ ಒಂದು ಹೆಮ್ಮೆ, ನಮ್ಮೂರಾಗೂ IAS ಅದಾರಪ್ಪ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗಾಗತ್ತೆ. ಇಂಥ ಸಂದರ್ಭದೊಳಗೆ ಸನ್ಮಾನ್ಯ ಮಿಥುನ್ ಪಾಟೀಲ್ರು ಸಹ ಬಂದು ಇವತ್ತು ಸನ್ಮಾನ ಮಾಡ್ರಿ ಅಂತಂದ್ರೆ ಈತನಿಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯಕ್ಕೆ ನಾವೆಲ್ಲರೂ ಬಂದದ್ದು ಏನಂದ್ರೆ, ಶೈಕ್ಷಣಿಕವಾಗಿ ಮನುಷ್ಯ ಆರ್ಥಿಕವಾಗಿ ಬೇಕಾದಷ್ಟು ಸಬಲ ಇರಲಿ. ಇವತ್ತು ನಾವು 1000 ಕುರಿ ಜಮೀನು ಮಾಡ್ಬೋದು, ಕೋಟಿ ಗಂಟೆ ದುಡ್ಡು ಮಾಡ್ಬೋದು, ಅದಕ್ಕೆ ಬೆಲೆ ಇಲ್ಲ. ಒಬ್ಬ ವ್ಯಕ್ತಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರೆ, ಈಗ IAS ಇವತ್ತು BS ಪಾಟೀಲ್ ಸಾಹೇಬರು IAS ಮಾಡಿದರು, IAS ಮಾಡಿ ಚೀಫ್ ಸೆಕ್ರೆಟರಿ ಆದರು. ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಹಿಂದೂಸ್ತಾನಕ್ಕೆ ಸಹ ಅವರು ಪರಿಚಿತರಾದರು. ಯಾಕೆ ಪರಿಚಿತರಾದ್ರಂದ್ರೆ ವಿದ್ಯಾಭ್ಯಾಸದ ಮೂಲಕ ಅವರೆಲ್ಲ ಪರಿಚಿತರಾದವು ಅನ್ನೋ ಮಾತನ್ನು ನಮ್ಮೂರೇ ಆಗಿರ್ತಕ್ಕಂಥ ಸನ್ಮಾನ್ಯ BS ಪಾಟೀಲ್ ಸಾಹೇಬರಿಂದ ನಾವೆಲ್ಲ ನೋಡಬೇಕಾಗುತ್ತೆ. ಅಂಥ ಸಂದರ್ಭವನ್ನು ನಮ್ಮ ಪ್ರವೀಣ್ಗೆ ದೇವರು ವೀರಭದ್ರೇಶ್ವರ ಒದಗಿಸಿಕೊಳ್ಳಿ, ಅವನ ವ್ಯಾಸಂಗಕ್ಕೆ ಅನೇಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದ್ರೊಳಗೆ ನಮ್ಮೆಲ್ಲ ನಾಯಕರು, ಇಲ್ಲಿರ್ತಕ್ಕಂಥ ಈ ಓಣಿಯವರಾಗಲಿ ಊರವರಾಗಲಿ ಎಲ್ಲ ನಾಯಕರು ಸಹ ಸದಾ ಸನ್ನದ್ಧರಾಗಿರ್ತಾರೆ ಅನ್ನೋ ಮಾತನ್ನು ಹೇಳಿ ಸನ್ಮಾನ್ಯ ಮಿಥುನ್ ಜಿ ಪಾಟೀಲ್ರು ಸಹ ಒಂದೆರಡು ಮಾತು ಈ ಸಂದರ್ಭದೊಳಗೆ. ಮೊನ್ನೆ SSLC ಒಂದು ಫಲಿತಾಂಶದಲ್ಲಿ ಇವತ್ತು ನಮ್ಮ ಗದಗ ಜಿಲ್ಲೆಗೆ ಒಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಸುಮಾರು 625ಕ್ಕೆ 622 ಅಂಕಗಳನ್ನು ಪಡೆದು ಗದಗ ಜಿಲ್ಲೆಗೆ ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ. ಅದು ನಮ್ಮ ಇಟಿಗೆ ಆದರ್ಶ ಶಾಲೆಯಲ್ಲಿ ಓದ್ತಕ್ಕಂಥ ನಮ್ಮ ಈ ಪ್ರವೀಣ್ ಕುಮಾರ್ ಸೊಬ್ಗೇನು ಇವತ್ತು ನಾವು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತೆಲ್ಲ ನಮ್ಮ ಸುಡಿ ಗ್ರಾಮದೆಲ್ಲ ಹಿರಿಯರಿಗೆ ಮತ್ತು ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಇವತ್ತು ಎಲ್ಲರೂ ಕೂಡ ಒಂದು ಹೆಮ್ಮೆ, ನಮಗೆಲ್ಲ ಭಾಳ ಸಂತೋಷ ಆಗಿ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ವೀರಣ್ಣ ಶೆಟ್ಟರ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಗ್ರಾಮದೆಲ್ಲ ಹಿರಿಯರು, ನಮ್ಮ ಎಲ್ಲ ಮುಖಂಡರು, ಎಲ್ಲ ನಮ್ಮೆಲ್ಲ ಯುವ ಸ್ನೇಹಿತರು ಎಲ್ಲ ಸೇರಿ ಇವತ್ತು ಅವ್ರ ಮನೆಗೆ ಆಗಮಿಸಿ ಇವತ್ತು ಪ್ರವೀಣ್ ಕುಮಾರ್ ಸೊಬ್ಗೇನ್ ಅವರಿಗೆ ಅವನಿಗೆ ಒಂದು ಸನ್ಮಾನವನ್ನು ಮಾಡಿ ಗೌರವವನ್ನು ಅರ್ಪಿಸಿ, ಅವರ ತಂದೆ ತಾಯಿಗಳು ಕೂಡ ಅವರಿಗೂ ಕೂಡ ಒಂದು ಗೌರವವನ್ನು ಅರ್ಪಿಸಿ ಅವರ ಆತ್ಮ ಧೈರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಯಾಕಂತಂದರೆ ಇವತ್ತು ವಿದ್ಯಾ ಇದರಲ್ಲಿ ಇವತ್ತು ಒಂದು ಸಾಧನೆ ಮಾಡಿದಾನಂದರೆ ಅದು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಹೆಮ್ಮೆ ಪಡತಕ್ಕಂಥದ್ದು. ಇವತ್ತು
ಪ್ರವೀಣ್ಗೆ ಭಾಳ ಒಳ್ಳೆಯ ಒಂದು ಭವಿಷ್ಯ ಇದೆ. ಯಾಕಂತಂದರೆ ಇವತ್ತು ಇಂಥ ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಪ್ರತಿಭೆ ಇರತಕ್ಕಂಥ ಯುವಕರಿಗೆ ನಾವು ಹೆಚ್ಚು ಅವರಿಗೆ ಪ್ರೋತ್ಸಾಹ ಸಹಕಾರನ ನೀಡಬೇಕು. ಆ ತಂದೆ ತಾಯಿಗಳು ಕೂಡ ಆ ಕುಟುಂಬಕ್ಕೆ ಕೂಡ ನಾವೆಲ್ಲ ಹೆಚ್ಚು ಸಹಕಾರಿಯಾಗಿದ್ದರೆ ಆ ಮಗುವನ್ನು ತನ್ನ ಒಂದು ಭವಿಷ್ಯಕ್ಕೆ ಹೆಚ್ಚು ವಿದ್ಯಾವಂತನಾಗಿ ಓದಿ ಮುಂದೆ ಬಂದು ಏನಾದರೂ ಒಂದು ದೊಡ್ಡ ವ್ಯಕ್ತಿ ಆಗ್ತಕ್ಕನ್ನೋದು ನಮಗೆಲ್ಲ ನಿರೀಕ್ಷೆ ಇದೆ. ಆ ವಿಷಯದಲ್ಲಿ ಇವತ್ತು ನಾವು ಅವರ ಕುಟುಂಬಕ್ಕೆ ಬಂದು ಒಂದು ಒಳ್ಳೆ ಒಂದು ಗೌರವವನ್ನು ಅರ್ಪಿಸಿ ಅವಂಗೂ ಕೂಡ ಒಳ್ಳೆಯ ಅವಂಗ ಮುಂದೆ ಏನೇ ಇದ್ರೂ ಕೂಡ ನಾವೆಲ್ಲ ಅವನ ಜೊತೆ ನಾವು ಇರ್ತೀವಿ. ಅವಂಗೆ ಸಹಾಯ ಸಹಕಾರವನ್ನು ಮಾಡಿ ಇನ್ನೂ ಓದಲಿ, ಒಂದು ಮುಂದೆ ಬೆಳೆದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ಬಂದಿದ್ದಕ್ಕೆ ನನಗೂ ತುಂಬ ಸಂತೋಷ ಆಗೈತಿ. ನಮ್ಮ ಅಪ್ಪ ಅಮ್ಮ ಓದಿಲ್ಲ ಅಂದರೂ ನಾವು ಓದಿ ಮುಂದೆ ಬಂದಿದ್ದಕ್ಕೆ ಸಂತೋಷ ಆಗೈತಿ. ನಾ ಹಿಂಗೆ ಓದಿ ದೊಡ್ಡ ವ್ಯಕ್ತಿ ಆಕ್ಕಿನಿ. ತುಂಬ ಸಂತೋಷ. ಇವತ್ತೆಲ್ಲ ನಿಂಗೆಲ್ಲ ಬಂದು ಸಾಹೇಬ್ರು ಎಲ್ಲ ಆಫೀಸರ್ಸ್ ದೊಡ್ಡ ವ್ಯಕ್ತಿ ಬಂದು ನಂಗೆ ಸನ್ಮಾನ ಮಾಡ್ಯಾರ ಅಂದ್ರೆ ನಾನು ಒಬ್ಬ ಚಲೋ ವ್ಯಕ್ತಿ ಅಕ್ಕಿ ನನ್ನ ಭರವಸೆ ಐತಿ. ಧನ್ಯವಾದ.